ಇವತ್ತು ನಮಗೆ ಏನಕ್ಕೆ ಸಂತೋಷ ಆಯಿತು, ಯಾಕೆ ಮಾತಾಡ್ತಿದ್ದೀವಿ ಅಂದರೆ, ನಾವು ಕಣ್ಣು ಆಪ್ರೇಷನ್ ಆಯಿತು, ಅಲ್ಲಿ ತೋರಿಸ್ಕೊಂಡು ಆಟೋ ಹುಡುಕ್ತಿದ್ವಿ. ನಿಮಗೆ ಗೊತ್ತಿದೆ, ಬೆಂಗಳೂರಲ್ಲಿ ಎಲ್ಲ ಊಲ ಓವರೋರು ಡೊರ್ ಅಂತ ಹೋಗ್ತಿರ್ತಾರೆ, ಕರ್ಕೊಂಡು ಹೋಗೋದಕ್ಕೆ ಏರಿಯಲ್ಲ ಅಂತಾರೆ, ಕಾಯಬೇಕು. ಅಂಥ ಟೈಮಲ್ಲಿ ಬರ್ತೀರಾ ಅಂದರೆ ಎಲ್ಲಿಗೆ ಅಂತಲೂ ಕೇಳಿಲ್ಲ, ಬನ್ನಿ ನಾವು ನಿಮ್ಮನಲ್ದೆ ಇನ್ಯಾರಿಗೆ ಬಿಡೋದು ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು. ಪರಿಚಯ ಇಲ್ಲ, ಇದ್ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ. ಆಮೇಲೆ ಸರಿ ಮೀಟ್ರ್ ಹಾಕಿ ಅಂದರು ನನ್ನ ತಂಗಿ. ಅದಕ್ಕೆ ಅವ್ರು ಹೇಳಿದ್ರು ಬನ್ನಿ ಮಾತಾಡ್ಕೊಂಡು ಹೋಗಿ ಹಾಕಿ ಮೀಟ್ರ್ ಅದೇನೇನು ಬೇಕು ಹಾಕೋಣ ಅಂದರೆ ನನಗೆ ಆಶ್ಚರ್ಯ. ಯಾಕಂದ್ರೆ ಬೆಂಗಳೂರಲ್ಲಿ ಎಷ್ಟು ಜನ ಟೋಪಿ ಹಾಕೋರು ಇರ್ತಾರೆ, ಹಿಂಗೆ ಕೂರಿಸ್ಕೊಂಡು ನೋಡಿದ್ದೀನಿ, ನನಗೆ ಅನುಭವ ಆಗಿದೆ. ಇದೇನಪ್ಪ ಇರಲಿ ಬಿಡು ಏನಿಲ್ಲ ಅಂದ್ಕೊಂಡು ಕೂತ್ಕೊಂಡೆ ಅಷ್ಟೇ. ಆ ಥಾಟ್ ಬಂತು, ಆದರೆ ಅವ್ರ ಬಗ್ಗೆ ಸಂಶಯ ಬರಲಿಲ್ಲ. ಕೂತ್ಕೊಂಡೆ ಏನಂತೆ ಕೇಳ್ತಿದ್ದಾರೆ, ಆಮೇಲೆ ಹಾಕಿದ್ರೆ ಆಯಿತು. ಒಂಚೂರು ಹೆಚ್ಚು ಕಡಿಮೆ ಕೊಟ್ಟರು ಆಯಿತು ಬಿಡು ಇವತ್ತೇನು ಅಂದ್ಕೊಂಡ್ರೆ, ನೋಡಿದ್ರೆ ಅವರು ನಮ್ಮದು ಏನೋ ಒಂದು ಬರೀ ದೊಡ್ಡಷ್ಟಕ್ಕೆ ಈಗೋ ಎಂದು ಹೇಳ್ತೀವಿ. ಆದರೆ ಅವ್ರು ಹೇಳಿದರು, ಅಮ್ಮ ನಾನು ನಿಮ್ಮಂಥವ್ರು ವಯಸ್ಸಾದವರು 60 ವರ್ಷದ ಮೇಲಿರೋರು ಎಲ್ಲರಿಗೂ ನಾನು ಸುಮ್ಮನೆ ಸೇವೆ ಮಾಡಬೇಕು, ಅವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ, ದುಡ್ಡು ಇಸ್ಕೊಳ್ಳಲ್ಲ ಅಂದರು. ಆಶ್ಚರ್ಯ ಆಯಿತು. ನಾನು ಕೇಳಿದೆ ಯಾಕೆ ಹೇಗೆ ನಿಮ್ಗೆ ಸಂಸಾರ ಇದೆಯಾ ಎಲ್ಲ ಕೇಳಿದ್ರೆ ಎಲ್ಲ ಇದೆ ಅಂತಾರೆ. ಮಕ್ಕಳಿದ್ದಾರೆ, ಈಗಿನ ಕಾಲದಲ್ಲಿ ಹಿಂಗೆ ತೊಗೊಳ್ತಿದ್ರೆ ಹೆಂಗೆ ಜೀವನ ನಡೆಸ್ತೀರಿ ಸರ್? ನಮ್ಮಂಥವ್ರ ಹತ್ರ ತೊಗೊಳ್ಬೇಕು, ದುಡ್ಡಿರೋರ ಹತ್ರ. ತುಂಬ ಜಾಸ್ತಿ ಗ್ರ್ಯಾಬ್ ಮಾಡೋದು ಬೇಡ, ನಾರ್ಮಲ್ ರೇಟು ತೊಗೊಳ್ಳಲ್ವಲ್ಲ. ನನಗೆ ತುಂಬ ಆಶ್ಚರ್ಯನೂ ಆಯಿತು, ಸಂತೋಷನೂ ಆಯಿತು. ಇಂಥ ವ್ಯಕ್ತಿಯವ್ರನ್ನ ನೋಡಿ, ಸರ್ ನಿಮ್ಮನ್ನು ಪೇಪರಲ್ಲಿ ಹಾಕಿಸ್ತೀನಿ, ನಿಮ್ಮ ಫೋನ್ ನಂಬರ್ ಇಟ್ಕೊಡಿ ಅಂದರೆ, ಅಮ್ಮ ಹೀಗೆ ನಾನು ಸಾವಿರಾರು ಜನ ಹಿಂಗೆ ಪ್ರೀತಿಯಿಂದ ಮಾತಾಡಿ ನೋಡಿ ರೆಕಾರ್ಡ್ ಮಾಡಿದ್ದಾರೆ ಅಂದ ತಕ್ಷಣ ನಾನು ಮಾತಾಡ್ತೀನಿ ಸರ್ ಅಂತ ಇಸ್ಕೊಂಡೆ. ನಿಜವಾಗ್ಲೂ ಒಂದು ಒಳ್ಳೆ ಶುದ್ಧವಾದ ಮನಸ್ಸಿನ ಶುದ್ಧವಾಗಿ ಸೇವೆ ಮಾಡೋದು. ಏನೋ ಓದಿ ಏನೇನೋ ದೊಡ್ಡ ದೊಡ್ಡ ಮಾತುಗಳು ಆಡ್ತಿಲ್ಲ, ಅವರು ಸಾಮಾನ್ಯನಂತೆ ಬದುಕ್ತಿದ್ದಾರೆ. ಎಲ್ಲೂ ದೊಡ್ಡಸ್ತಿಕೆ ಇಲ್ಲ, ಯಾರು ಏನು ಸನ್ಮಾನ ಮಾಡಿಲ್ಲ, ಬೇಡ ನನಗೆ ನಿಮ್ಮಂಥವರು ವಿಶ್ವಾಸ ಸಾಕು ಅಂತಾರೆ. ಆದರೆ ವಿಶ್ವಾಸ ಹೊಟ್ಟೆ ತುಂಬಿಸುತ್ತಾ ಅಂತ ನನಗೆ ಒಂದ್ಸಲಿ ಡೌಟ್ ಬರುತ್ತೆ. ಆದರೆ ನಿಜವಾಗ್ಲೂ ಅಂಥ ವ್ಯಕ್ತಿ ನಮಗೂ ಮಾಡೋಕ್ಕಾಗಲ್ಲ. ನಾವು ಎಷ್ಟೊಂದು ಮಾತಾಡ್ಬೋದು, ಆದರೆ ಈ ರೀತಿ ನಡ್ಕೊಳ್ಳೋದಿದೆಯಲ್ಲ ಅದೊಂದು ಸಾಧನೆ, ತಪಸ್ಸು ಅಂತ ಹೇಳಬೇಕು. ಮಾಡ್ತಿದ್ದಾರೆ. ನನಗೆ ತುಂಬ ಸಂತೋಷ ಆಯಿತು. ಇಂಥ ವ್ಯಕ್ತಿಗಳನ್ನು ನಾವು ಗುರುತಿಸ್ಬೇಕು. ಆ ದೇವರು ನಿಜವಾಗ್ಲೂ ನಾವೇನು ಕೊಡೋಕ್ಕಲ್ಲ, ದೇವ್ರು ಕೊಟ್ಟರೆ ಕೊಟ್ಟೇ ಬಿಡ್ತಾನೆ. ಅವ್ರು ನಿಜವಾಗ್ಲೂ ಎಲ್ಲ ಭಗವಂತ ಎಲ್ಲ ಸಕಲ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಕ್ಕಿ ಅವ್ರು ನಿಜವಾಗ್ಲೂ ಎಲ್ಲದರಲ್ಲೂ ಇನ್ನೂ ಹೆಚ್ಚೆಚ್ಚು ಪಡೆದು ಅದನ್ನು ಹೆಚ್ಚೆಚ್ಚು ಸಮಾಜದಲ್ಲೇ ತೊಡಗಿಸ್ಲಿ. ದೇವ್ರವ್ರಿಗೆ ಐಶ್ವರ್ಯ ಸಂಪತ್ತು ಏನೇನು ಬೇಕು ಎಲ್ಲ ಕೊಡಲಿ. ಅದೆಲ್ಲ ಅವ್ರ ಸ್ವಾರ್ಥಕ್ಕೆ ಉಪಯೋಗಿಸೋ ಅಂಥ ವ್ಯಕ್ತಿ ಅಲ್ಲ, ಅದನ್ನು ಮತ್ತೆ ಸಮಾಜಕ್ಕೆ ಅರ್ಪಿಸ್ತಾರೆ. ಇಂಥ ವ್ಯಕ್ತಿಗಳು ಬೇಕು. ಮೋದಿ ಅಂತವ್ರು ಇದನ್ನು ಗುರುತಿಸ್ಬೇಕು. ನಾವು ಪೇಪರಲ್ಲಿ ಹಾಕ್ಸೋಣ ಅಂದ್ಕೊಂಡಿದ್ದೀನಿ, ಹಾಕಿಸ್ತೀನಿ. ಬೇರೆ ಒಂದು ಲೋಕಲ್ ಪೇಪರ್ನವ್ರನ್ನ ಹಿಡಿದು ನಮ್ಗೆ ದೊಡ್ಡದು ಗೊತ್ತಿಲ್ಲ, ಹಾಗೆ ಹಾಕಿಸ್ಬೇಕು ಅಂತಿದ್ದೀನಿ. ನೀವು ಯಾರು ಗೊತ್ತಾದವರು ಖಂಡಿತ ಹಾಕಿಸಿ ದೊಡ್ಡ ಇದರಲ್ಲಿ. ಮತ್ತು ರೋಟರಿ ಕ್ಲಬ್ಬು ಮತ್ತು ಇನ್ಯಾವ್ಯಾವುದೋ ಇರುತ್ತೆ ಸಂಘ ಸಂಸ್ಥೆಯಲ್ಲಿ, ಇಂಥ ವ್ಯಕ್ತಿಗಳನ್ನು ಗೌರವಿಸ್ಬೇಕು. ಯಾಕೆಂದರೆ ಇದು ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ. ಹಾಗಾಗಿ ಇನ್ನೇನೂ ಇಲ್ಲ, ಮಾಡಲೇಬೇಕು ಎಲ್ಲರೂ ಅಂತಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಏನಾಗುತ್ತೆ ಅದು ಮಾಡಬಹುದು ಅಂತ ಸ್ವಲ್ಪನಾರು ಸೇವೆ ಮಾಡಬಹುದು. ದುಡೀರಿ, ಈಸ್ಕೊಳ್ರಿ, ಎಲ್ಲ ಮಾಡಿ. 1000 ರೂಪಾಯಿ ಬಂದಾಗ ಒಂದು 100 ರೂಪಾಯಿ ಯಾರಿಗೋ ಕಷ್ಟದವರು ಕೊಡಿ ಅಷ್ಟೇ. ಇವತ್ತಿನ ನಮ್ಮ ತಾಯಿ ಇಡೀ ನಮ್ಮ ಮನುಷ್ಯನಿಗೆ ಒಬ್ಬರು ತಾಯಿ ಆದರೆ ತಾಯಿಯ ಸೇವೆ ಮಾಡಿದ್ರೆ ಯಾರೂ ಕೆಟ್ಟಿಲ್ಲ. ಇವತ್ತು ನಮಗೆ ಸಿಕ್ಕಿದ್ದಾರೆ ಒಬ್ಬ ಅಮ್ಮ. 70 ವರ್ಷದ ಇವತ್ತು ಕಣ್ಣು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಿದಾಗ ಅದು ಸಿಕ್ಕು ಸಂತೋಷನೇ ಬೇರೆ. ನನಗಂತೂ ಇಂಥವನ್ನ ನಾನು ಸುಮಾರು ಇನ್ನೂ ನಮ್ಮ ಭಗವಂತ ನಮ್ಗೆ ಆಶೀರ್ವಾದ ಕೊಟ್ಟರೆ ಇನ್ನೂ ಬೇಕಾದಷ್ಟು ತಾಯಿಯ ಸೇವೆಯನ್ನು ಮಾಡಬೇಕು ಅಂತೇಳಿ ನಾನು ಭಾಳ ಒಂದು ಇಷ್ಟಪಟ್ಟು ನಾವು ಇಲ್ಲಿ ಕರ್ಕೊಬಂದಿದ್ದೀವಿ ಇವತ್ತು. ನಮಸ್ಕಾರ ಅಮ್ಮ. ಆಯಿತು ಸರ್, ನಮಸ್ಕಾರ.